ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಒಂದು ಹೊಸ ಆರೋಗ್ಯಕರ ರೆಸಿಪಿಯನ್ನ ಮಾಡ್ತಾ ಇದ್ದೀವಿ. ಟುಡೇ ವಿ ಆರ್ ಪ್ರಿಪೇರಿಂಗ್ ಇಂಡಿಯನ್ ಗೂಸ್ಬೆರಿ ಕ್ಯಾಂಡಿ ಆರ್ ಆಮ್ಲಾ ಕ್ಯಾಂಡಿ. ಇವತ್ತು ನಾವು ನೆಲ್ಲಿಕಾಯಿ ಕ್ಯಾಂಡಿಯನ್ನ ಮಾಡ್ತಾ ಇದ್ದೀವಿ. ಎರಡೇ ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇರೋದಿಲ್ಲಿ. ಎರಡು ಸಾಮಗ್ರಿಗಳನ್ನು ಉಪಯೋಗಿಸಿ ಎರಡು ಪ್ರಾಡಕ್ಟ್ ಸಿಗತ್ತೆ ನಮಗೆ. ನೆಲ್ಲಿಕಾಯಿ ಎಸೆನ್ಸ್ ಸಿಗತ್ತೆ, ಹಾಗೆ ನೆಲ್ಲಿಕಾಯಿ ಕ್ಯಾಂಡಿನೂ ಸಿಗತ್ತೆ. ವಿ ವಿಲ್ ಬಿ ಪ್ರಿಪೇರಿಂಗ್ gooseberry essence and gooseberry candy. For that I have taken nearly 50 gooseberries, and first we have to boil the water. 3 cups of water I have kept for boiling. 3 ಕಪ್ ನೀರನ್ನ ಇವಾಗ ಕುದಿಸ್ತಾ ಇದ್ದೀನಿ. ಇದು ಕುದಿಯೋಕೆ ಶುರು ಆದ್ಮೇಲೆ 50 ನೆಲ್ಲಿಕಾಯಿಗಳನ್ನ ತೊಳೆದು ಇದಕ್ಕೆ ಹಾಕ್ತಾ ಇದ್ದೀನಿ. I am adding washed gooseberries into the boiling water. Now we have to close the lid and keep it. It should not be overcooked at all. We have to follow few tips here. ಇಲ್ಲಿ ಕೆಲವೊಂದು ಸಲಹೆಗಳನ್ನ ನೋಡಬೇಕಾಗತ್ತೆ. ನೆಲ್ಲಿಕಾಯಿ ಜಾಸ್ತಿ ಬೇಯಬಾರ್ದು. ಅದರದ್ದು ಹೊರಗಡೆ ಸಿಪ್ಪೆ ಸ್ವಲ್ಪ ಒಡೆಯೋಕೆ ಶುರು ಆಗಿದ್ದಂಗೆ ಅದನ್ನ ಆಫ್ ಮಾಡಿಬಿಡಬೇಕು. ಯು ಕ್ಯಾನ್ ಸಿ ಔಟರ್ ಸ್ಕಿನ್ ಸ್ಟಾರ್ಟೆಡ್ ಕ್ರ್ಯಾಕಿಂಗ್, ಬಟ್ ಇಟ್ ಈಸ್ ನಾಟ್ ಓವರ್ ಕುಕ್ಡ್. ನೌ ವಿ ಹ್ಯಾವ್ ಟು ಟೇಕ್ ಔಟ್ ದ ಸೀಡ್ಸ್ ಆಫ್ ದಿ ಗೂಸ್ಬೆರೀಸ್ ಆರ್ ಆಮ್ಲಾಸ್. ಇವಾಗ ನಾವು ಒಳಗಡೆ ಬೀಜವನ್ನ ತೆಗಿಬೇಕು. ಈ ತರ ತೆಗೆಯೋದು ಸುಲಭವಾಗಿ ತೆಗಿಬಹುದು. ತುಂಬಾ ಸುಲಭವಾದ ಕೆಲಸ ಇದು. ಯು ಕ್ಯಾನ್ ಸಿ you have to take out the seeds like this. If you prepare this one, you can enjoy the vitamin C healthy candies for an year, for till next gooseberry season, because gooseberry is an seasonal item. ನೆಲ್ಲಿಕಾಯಿ ಸೀಸನಲ್ ಐಟಮ್ ಆಗಿರೋದ್ರಿಂದ ಇದನ್ನು ನಾವು ಒಂದ್ಸರಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ನೆಕ್ಸ್ಟ್ ಸೀಸನ್ ಅಥವಾ ಒಂದು ವರ್ಷದವರೆಗೂ ಇದನ್ನ ಇಟ್ಕೊಂಡು ತಿನ್ಬಹುದು. Now we have to mix equal quantity of the jaggery powder. ಇವಾಗ ನಾವು ಸಮ ಪ್ರಮಾಣದಲ್ಲಿ ಎಷ್ಟು ನೆಲ್ಲಿಕಾಯಿಗಳು ತುಂಡುಗಳಿತ್ತೋ, ಎಷ್ಟು ಕಪ್ ಇತ್ತೋ ಅಷ್ಟೇ ಕಪ್ಪು ಬೆಲ್ಲದ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು 3 ಕಪ್ಪು ನೆಲ್ಲಿಕಾಯಿ ಅಂತ ತಗೊಂಡಿದ್ದೆ. ಈಗ 3 ಕಪ್ಪು ಬೆಲ್ಲದ ಹುಡಿಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. I have taken 3 cups of gooseberries, seeds removed gooseberries, and I am adding 3 cups of jaggery powder. Mix it thoroughly. After mixing thoroughly, close the lid and keep it for 2 days. You have to close the lid and keep it. Please follow few instructions. ಇಲ್ಲಿ ಕೆಲವೊಂದು ಸಲಹೆಗಳನ್ನು ನೀವು ಪಾಲಿಸಬೇಕಾಗತ್ತೆ ನೆಲ್ಲಿಕಾಯಿ ಕ್ಯಾಂಡಿ ಚೆನ್ನಾಗಿ ಆಗಕ್ಕೆ. ಹೀಗೆ ಮಿಕ್ಸ್ ಮಾಡಿಟ್ಟದನ್ನ 2 ದಿನ ಮುಚ್ಚಳ ಮುಚ್ಚಿ ಇಡಬೇಕು. ನೋಡಿ, 2 ದಿನ ಆದ್ಮೇಲೆ ಈ ಸರ ಸಿಗತ್ತೆ. You will get like this after 2 days. The liquid is amla essence. ಈ ನೀರು ಅಥವಾ ಸಿರಪ್ ಕಾಣ್ತಾ ಇರೋದು ನೆಲ್ಲಿಕಾಯಿ ಸಿರಪ್. ಇದನ್ನ ನಾವು ಜ್ಯೂಸ್ ತರ ಮಾಡಿ ಕುಡಿಬಹುದು. ಇದನ್ನ ಎಸೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ನೋಡಿ, ಈ ತರ ಸಿಗತ್ತೆ. ದಪ್ಪದಾಗಿರೋ ಸಿರಪ್ ತರ ಸಿಗತ್ತೆ ಇದು. ಇದನ್ನು ತುಂಬಾ ರುಚಿಯಾಗಿರುತ್ತೆ. ವಿಟಮಿನ್ ಸಿ ಹೇರಳವಾಗಿರುತ್ತೆ ಇದರಲ್ಲಿ. ಇದನ್ನ ಎಸಿಬೇಡಿ. This contains more amount of vitamin C, this syrup also, so please don't waste this syrup. You can make the juice out of it. You can use this like a essence, and you can use it in future. Now what we have to do is take out the gooseberry pieces from the syrup and spread it like this over the plate, over the glass plate or anything. You can spread it like this. ನೀವು ಈ ತರ ಚೆನ್ನಾಗಿ ಹರಡ್ಕೊಳ್ಬೇಕು. ನೆಲ್ಲಿಕಾಯಿ ತುಂಡುಗಳನ್ನು ಹರಡಿ ನಾನು 3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. I have dried it under sun for 3 days. You can dry as per your wish for 2 or 3 days, but it should be dried properly because it contains jaggery. If it won't dry properly, it may spoil. ಇದು ಚೆನ್ನಾಗಿ ಒಣಗಿಲ್ಲ ಅಂದ್ರೆ ಅದು ಹಾಳಾಗೋ ಚಾನ್ಸಸ್ ಇದೆ. ನಾವು ಬೆಲ್ಲ ಉಪಯೋಗಿಸಿದೀವಿ, ಅದಕ್ಕೋಸ್ಕರ ಚೆನ್ನಾಗಿ ಒಣಗಬೇಕು. ಇವಾಗ ನೀವು ನೋಡ್ತಾ ಇರಬಹುದು ನೆಲ್ಲಿಕಾಯಿ ಎಸೆನ್ಸ್ ಹಾಗೂ ನೆಲ್ಲಿಕಾಯಿ ಕ್ಯಾಂಡಿ ರೆಡಿ ಆಗಿದೆ. Now Indian gooseberry essence as well as Indian gooseberry candy is ready to serve. This you can store it in a glass jar for an whole year and enjoy the Indian gooseberry candies. This contains very high amount of vitamin C, and jaggery is also very good for digestion. It also has so many nutrients. So please prepare this innovative healthy recipe and enjoy the flavor of amla. ನೆಲ್ಲಿಕಾಯಿಯನ್ನ ಈ ತರ ಇಟ್ಕೊಂಡು ಸವಿಬಹುದು. ಮಕ್ಕಳಿಗೂ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆ ಈ ರೆಸಿಪಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. If you like my recipes, please subscribe to my YouTube channel. Thank you friends.